ಜೀನ್ ಥೆರಪಿ ಇದೊಂದು ವಿನೂತನ ಧ್ಯಾನ ಸಾಧನೆ. ನಿಮ್ಮೊಳಗಿನ ಅಂತಃಸತ್ವದ ಶಕ್ತಿಯ ಅರಿವನ್ನು ನಿಮಗೆ ಪರಿಚಯಿಸುವ ಅದ್ಭುತ ತಂತ್ರ. ಜನ್ಮ ಜನ್ಮಗಳಿಂದ ಹಾಗೂ ವಂಶವಾಹಿನಿ ತಂತುಗಳ ಮೂಲಕ ನಮ್ಮ ಮೈಮನಗಳಲ್ಲಿ ವ್ಯಾಧಿ ರೂಪದಲ್ಲಿ ಕಾಡುವ ಕರ್ಮಗಳನ್ನು ಬಿಡುಗಡೆಗೊಳಿಸುವ ಪ್ರಕ್ರಿಯೆಯೇ ಜೀನ್ ಥೆರಪಿ. ಈ ಧ್ಯಾನಾಭ್ಯಾಸದಿಂದ ನಮ್ಮ ಜೀವಕೋಶದೊಳಗಿನ ವಂಶವಾಹಿನಿ ಕಳಾಹೀನ ತಂತುಗಳು ಬೆಳಗತೊಡಗಿ ನಮ್ಮಲ್ಲಿ ಆರೋಗ್ಯ, ಆತ್ಮವಿಶ್ವಾಸ, ಆಯಸ್ಸು, ಯಶಸ್ಸು, ಸಮೃದ್ಧಿಗಳು ವೃದ್ಧಿಯಾಗುತ್ತವೆ. ಈ ಸಾಧನೆಗೆ ಸ್ಫೂರ್ತಿ ಅಲ್ಲಾವುದ್ದೀನ್ ಅದ್ಭುತ ದೀಪ. ನೀವೆಲ್ಲ ಅಲ್ಲಾವುದ್ದೀನನ ಅದ್ಭುತ ದೀಪದ ಕಥೆಯನ್ನು ಕೇಳಿರುತ್ತೀರಿ. ಮಕ್ಕಳಿಂದ ಹಿರಿಯರವರೆಗೂ ಎಲ್ಲರಿಗೂ ಇಷ್ಟವಾಗುವ ಈ ಕಥೆಯಲ್ಲಿ 3 ಮುಖ್ಯ ಪಾತ್ರಗಳಿವೆ. ಮೊದಲನೆಯದು ಅಲ್ಲಾವುದ್ದೀನ್, ಎರಡನೆಯದ್ದು ಅವನ ಅದ್ಭುತ ದೀಪ ಹಾಗೂ ಮೂರನೆಯದ್ದು ದೀಪದಿಂದ ಹೊರಬರುವ ಜೀನಿ ಅಥವಾ ಭೂತ. ಈ ಕಾಲ್ಪನಿಕ ಕಥಾನಕದ ಮೂಲ ನಾವೇ. ಇದು ನಮ್ಮ ಅಂತರ್ಮನಸ್ಸು ಹಾಗೂ ಅದರ ಶಕ್ತಿಗಳನ್ನು ಪ್ರತಿಬಿಂಬಿಸುವ ಸ್ವಾರಸ್ಯಕರ ಕಥಾರೂಪವಾಗಿದೆ. ನಮ್ಮೆಲ್ಲರಲ್ಲೂ ಪರಿಮಿತ ಹಾಗೂ ಅಪರಿಮಿತಗಳೆಂಬ 2 ಮನಸ್ಸುಗಳಿವೆ. ಇವೇ ಹೊರಮನಸ್ಸು ಮತ್ತು ಒಳಮನಸ್ಸುಗಳು, ಕಾನ್ಷಿಯಸ್ ಅಂಡ್ ಸಬ್ ಕಾನ್ಷಿಯಸ್. ಈ ಕಥೆಯಲ್ಲಿ ಬರುವ ಅಲ್ಲಾವುದ್ದೀನ್ ನಮ್ಮ ಪರಿಮಿತ ಮನಸ್ಸು ಅಂದರೆ ಹೊರಮನಸ್ಸು. ಇಲ್ಲಿ ಜೀನಿ ನಮ್ಮ ಒಳಮನಸ್ಸಾದರೆ ನಮ್ಮ ಹೃದಯವೆಂಬುದೇ ಅದ್ಭುತ ದೀಪ ಅಂದರೆ ನಮ್ಮ ಅಂತರ್ಮನಸ್ಸೇ ನಮ್ಮ ಕಾಮಧೇನು, ಕಲ್ಪವೃಕ್ಷ. ಅದೇ ಸರ್ವರೋಗ ನಿವಾರಣೆ, ಭೂಲೋಕ ಸಂಜೀವಿನಿ. ಇವಿಷ್ಟು ಅರ್ಥವಾದರೆ ಮುಂದೆ ನಾನು ನಿಮಗೆ ಹೇಳುವುದನ್ನು ಕಲ್ಪಿಸಿಕೊಳ್ಳಲು ಸುಲಭವಾಗುತ್ತದೆ. ಈ ಧ್ಯಾನಾಭ್ಯಾಸವನ್ನು ನೀವು ನೆಲದ ಮೇಲೆ ಮಲಗಿ ಅಥವಾ ಕುರ್ಚಿಯಲ್ಲಿ ಒರಗಿ ಕೂಡ ಮಾಡಬಹುದು. ಉತ್ತಮ ಫಲಿತಾಂಶಕ್ಕಾಗಿ ಹೆಡ್ಫೋನ್ ಅಥವಾ ಶ್ರವಣ ಸಾಧನಗಳನ್ನು ಬಳಸಬಹುದು. ಈಗ ನಿಮಗಿಷ್ಟವಾದ ಒಂದು ವಿಶ್ರಾಂತಿಯ ಆಸನದಲ್ಲಿ ಹಾಯಾಗಿ ಕಣ್ಮುಚ್ಚಿ ವಿರಮಿಸಿ. ಈ ಅಭ್ಯಾಸದ ಕೊನೆಯವರೆಗೂ ನಿಮ್ಮ ಕಣ್ಣುಗಳು ಮುಚ್ಚಿಯೇ ಇರಲಿ. ಮುಚ್ಚಿದ ಈ ನಿಮ್ಮ ಕಣ್ಣುಗಳಲ್ಲಿ ಹಾಯಾದ ಆಳವಾದ ವಿಶ್ರಾಂತಿಯನ್ನು ಅನುಭವಿಸುತ್ತಾ ಸ್ವಲ್ಪ ಕಾಲ ವಿರಮಿಸಿ. ವಿಶ್ರಮಿಸಿ. ರಿಲ್ಯಾಕ್ಸ್, ರಿಲ್ಯಾಕ್ಸ್. ನಾನೀಗ ನಿಮಗೊಂದು ಕಲ್ಪನಾತ್ಮಕ ವ್ಯಾಯಾಮವನ್ನು ಹೇಳಿಕೊಡುತ್ತೇನೆ. ನೀವದನ್ನು ಸ್ಪಷ್ಟವಾಗಿ ಊಹಿಸಿಕೊಳ್ಳುತ್ತಾ ಈ ಅಭ್ಯಾಸವನ್ನು ಮುಂದುವರಿಸಿ. ನೀವೀಗ ನಿಮ್ಮ ಮನದ ಕಣ್ಣಿಂದ ನಿಮ್ಮ 2 ಹುಬ್ಬುಗಳ ಮಧ್ಯವಿರುವ ಭ್ರೂಮಧ್ಯಸ್ಥಾನವನ್ನು ಗಮನಿಸುತ್ತಾ ಅಲ್ಲೇ ನಿಮ್ಮ ಉಸಿರಾಟ ಆಗುತ್ತಿದೆ ಎಂಬ ಕಲ್ಪನಾತ್ಮಕ ಉಸಿರಾಟವನ್ನು ಮಾಡಿ. ನೀವು ಉಸಿರನ್ನು 2 ಹುಬ್ಬುಗಳ ಮಧ್ಯ ಇರುವ ಆಜ್ಞಾಚಕ್ರದ ಮೂಲಕ ಮಾಡುತ್ತಿದ್ದೀರಿ. ನಿಮ್ಮ ಉಸಿರಾಟಗಳು ಆಜ್ಞಾಚಕ್ರದ ಮೂಲಕವೇ ಆಗುತ್ತಿದೆ. ಹೀಗೆ ಕಲ್ಪಿಸಿಕೊಳ್ಳುತ್ತಾ ಸ್ವಲ್ಪ ಕಾಲ ಹಾಗೆ ಉಸಿರಾಟ ಮುಂದುವರಿಸಿ. ಭ್ರೂಮಧ್ಯದಿಂದ ಒಳಸಾಗುತ್ತಿರುವ ಪ್ರಾಣ ಚೈತನ್ಯವು
ದಿವ್ಯ ಬಂಗಾರದ ಬೆಳಕಿನಿಂದ ಕೂಡಿದೆ ಎಂದು ಭಾವಿಸಿಕೊಳ್ಳಿ. ಮನದ ಕಣ್ಣಿಂದ ಬಂಗಾರ ವರ್ಣದ ಪ್ರಾಣ ಚೈತನ್ಯ ಅಂದರೆ ಉಸಿರು ಎರಡೂ ಹುಬ್ಬುಗಳ ಮಧ್ಯದಿಂದ ನಿಮ್ಮ ದೇಹವನ್ನು ಒಳ ಪ್ರವೇಶಿಸುತ್ತಿದೆ. ಹೀಗೆ ಪ್ರತಿಯೊಂದು ಶ್ವಾಸದಲ್ಲಿ ನೀವು ಬಂಗಾರ ವರ್ಣದ ಪ್ರಾಣವನ್ನು ಸ್ವೀಕರಿಸುತ್ತಿದ್ದೀರಿ. ಒಂದೊಂದು ಶ್ವಾಸದಲ್ಲಿ ಈ ದಿವ್ಯ ಬೆಳಕಿನ ಚೈತನ್ಯ ನಿಮ್ಮ ಇಡೀ ಶರೀರವನ್ನು ವ್ಯಾಪಿಸುತ್ತಾ ಸಮಸ್ತ ದೇಹದಲ್ಲಿ, ನರನಾಡಿಗಳಲ್ಲಿ, ಅಣು ಅಣುಗಳಲ್ಲಿ ಹರಿಯುತ್ತಾ ಇಡೀ ದೇಹ ನಿಧಾನವಾಗಿ ಈ ದಿವ್ಯ ಬಂಗಾರದ ಚೈತನ್ಯ ವರ್ಣದಿಂದ ಕಾಂತಿಪೂರ್ಣವಾಗಿ ಬೆಳಗುತ್ತಾ ಎಲ್ಲ ಅಂಗಾಂಗಗಳು ಆರೋಗ್ಯಪೂರ್ಣವಾಗಿ, ಕಾಂತಿಪೂರ್ಣವಾಗಿ, ಚೈತನ್ಯಪೂರ್ಣವಾಗಿ ವಿಶ್ರಾಂತಿಯ ಧಾರೆಯಿಂದ ಮಿಂದು ಪಾವನಗೊಂಡು ದಿವ್ಯ ತೇಜಸ್ಸನ್ನು ದೇಹದಿಂದ ಹೊರಸೂಸುತ್ತಿದೆ. ಇದೇ ಭಾವದಲ್ಲಿ ಸ್ವಲ್ಪ ಕಾಲ ವಿರಮಿಸಿ, ವಿಶ್ರಮಿಸಿ, ರಿಲ್ಯಾಕ್ಸ್, ರಿಲ್ಯಾಕ್ಸ್. ವಿಶ್ರಾಂತಿಯ ಧಾರೆ ನಿಮ್ಮ ಮೈಮನಗಳನ್ನು ಬೆಸೆದು ಅವೆರಡರ ಮಧ್ಯೆ ಸಾಮರಸ್ಯವನ್ನು ಮೂಡಿಸುತ್ತಿದೆ. ಈ ಸಾಮರಸ್ಯದ ಮನದಿಂದ ನಾವು ನಮ್ಮ ಮನಸ್ಸಿನಲ್ಲಿರುವ ಇನ್ನೂ ಆಳ ವಿಶ್ರಾಂತಿಯ ಒಳಲೋಕಗಳ ಕಡೆ ಪ್ರಯಾಣಿಸೋಣ. ಈ ಮನೋಯಾನದಲ್ಲಿ ನನ್ನ ಸೂಚನೆಗಳನ್ನು ಅನುಸರಿಸುತ್ತಾ ನೀವು ಸುಲಭವಾಗಿ ಆ ಗಮ್ಯಸ್ಥಾನವನ್ನು ತಲುಪುವಿರಿ. ಈ ವ್ಯಾಯಾಮದ ಕೊನೆಯಲ್ಲಿ ನಿಮ್ಮ ಮನಸ್ಸು ದಿವ್ಯ ದರ್ಶನ ದೃಷ್ಟಿಯನ್ನು, ಸ್ಪಷ್ಟ ಹಾಗೂ ಆಳ ಒಳನೋಟಗಳ ಜೊತೆಗೆ ಸೂಕ್ಷ್ಮ ಅರಿವನ್ನು ಪಡೆದಿರುತ್ತದೆ. ನಾನೀಗ ಸಂಖ್ಯೆ 5ರಿಂದ 1ರವರೆಗೆ ಎಣಿಸುತ್ತೇನೆ. ಪ್ರತಿ ಕಡಿಮೆಯಾಗುವ ಸಂಖ್ಯೆಯಲ್ಲಿಯೂ ನೀವು ನಿಮ್ಮ ಮನಸ್ಸಿನ ಆಳ ಪದರಗಳಿಗೆ ಜಾರುತ್ತಿರುವಂತೆ ಭಾವಿಸಿ. ಸಂಖ್ಯೆ 1 ತಲುಪಿದಾಗ ನೀವು ಆಳ ವಿಶ್ರಾಂತಿಯ ನಿರ್ಮಲ ಮನಸ್ಥಿತಿಯಲ್ಲಿರುತ್ತೀರಿ. ಆ ನಂತರ ನಿಮ್ಮ ಪ್ರಾರ್ಥನೆಯ ಮೇರೆಗೆ ನಿಮ್ಮೊಳಗಿನ ವಿರಾಟ್ ಪುರುಷ ಪ್ರತ್ಯಕ್ಷನಾಗುತ್ತಾನೆ. ಆ ವಿರಾಟ್ ಪುರುಷನೇ ನಿಮ್ಮ ಹೃದಯವೆಂಬ ಅದ್ಭುತ ದೀಪದಲ್ಲಿ ಹುದುಗಿ ನಿಮ್ಮ ಎಲ್ಲ ಅಭ್ಯುದಯಗಳನ್ನು ಬಯಸುವ ಜೀನಿ ಅರ್ಥಾತ್ ಭೂತ. ಮುಂದಿನ ಮನೋಯಾನದ ಮಾರ್ಗದರ್ಶಕ ಅವನೇ. ಸರಿ, ತಯಾರಾಗಿ. ಈಗ ವಿಶ್ರಾಂತಿಯಾನದಲ್ಲಿ ಮನದಾಳಕ್ಕೆ ಸಾಗೋಣ. 5 ಆಳ ಮನಸ್ಸಿನ ಕಡೆ ಜಾರುತ್ತಿದ್ದೀರಿ ಎಂದು ಭಾವಿಸಿಕೊಳ್ಳಿ. 4 ಇನ್ನೂ ಆಳವಾದ ಮನಸ್ಥಿತಿಗೆ ಜಾರುತ್ತಿದ್ದೀರಿ. 3 ಆಳ ವಿಶ್ರಾಂತಿಗೆ ಸನಿಹ ಆಗುತ್ತಿದ್ದೀರಿ. 2 ಪೂರ್ಣ ಸನಿಹ. 1 ಸಂಪೂರ್ಣ ಆಳ ವಿಶ್ರಾಂತಿಯಲ್ಲಿದ್ದೀರಿ. ಮನದಲ್ಲಿ ವಿಶೇಷವಾದ ಉಲ್ಲಾಸದ ಭಾವನೆ ಇದೆ. ಇದೇ ಭಾವನೆಯಿಂದ ಈಗ ಮನದ ಭೂತವನ್ನು ಜಾಗೃತಗೊಳಿಸೋಣ. ನಿಧಾನವಾಗಿ ನಿಮ್ಮ ಬಲಹಸ್ತವನ್ನು ನಿಮ್ಮ ಹೃದಯದ ಮೇಲಿಡಿ. ಹೃದಯದ ಮೇಲಿಟ್ಟು ಅದರ ಸುತ್ತಲೂ ಹಿತವಾಗಿ 3-4 ಬಾರಿ ಸವರುತ್ತಾ ಮನದಲ್ಲಿ ಪ್ರೀತಿಯಿಂದ, ನಲ್ಮೆಯಿಂದ ಹೀಗೆ ಹೇಳಿಕೊಳ್ಳಿ, ಮನಸ್ಸಲ್ಲೇ ಹೇಳಿಕೊಳ್ಳಿ, ಜಾಗೃತನಾಗುತ್ತ
ಹೊರಬಂದು ನನ್ನ ಮುಂದೆ ನಿಲ್ಲು, ನನಗೆ ಕಾಣಿಸಿಕೊ. ಓ ನನ್ನ ಮನದ ಭೂತವೇ, ಪ್ರತ್ಯಕ್ಷನಾಗು, ಪ್ರತ್ಯಕ್ಷನಾಗು. ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಪ್ರೀತಿಯ ಕರೆಗೆ ಓಗೊಟ್ಟು ಅದ್ಭುತ ದೀಪದಿಂದ ಹೊರಬರುವ ಭೂತದಂತೆ ನಿಮ್ಮ ಹೃನ್ಮನಗಳಾಳದಲ್ಲಿ ನೆಲೆಸಿರುವ ನಿಮ್ಮನ್ನೇ ಹೋಲುವ ನಿಮ್ಮ ಸುಪ್ತ ಮನಸ್ಸು ಭೂತಾಕಾರವನ್ನು ತಳೆಯುತ್ತಾ ನಿಮ್ಮ ಮುಂದೆ ಪ್ರತ್ಯಕ್ಷವಾಗುತ್ತಿದೆ. ಮೊದಮೊದಲು ಅಸ್ಪಷ್ಟವಾಗಿದ್ದ ಈ ರೂಪ ನಿಧಾನವಾಗಿ ಸ್ಪಷ್ಟವಾಗುತ್ತಾ ನಭೋಮಂಡಲದುದ್ದಕ್ಕೂ ವಿರಾಟ್ ರೂಪದಲ್ಲಿ ಬೆಳೆದು ನಿಮ್ಮ ಮುಂದೆ ನಿಂತಿದೆ. ನೀವದನ್ನು ಆಶ್ಚರ್ಯ ಕುತೂಹಲಗಳಿಂದ ನೋಡುತ್ತಿದ್ದೀರಿ. ನಿಮ್ಮ ಮುಂದೆ ನಿಂತಿರುವ ಪ್ರತ್ಯಕ್ಷವಾಗಿರುವ ಆ ವಿರಾಟ್ ರೂಪ ನಿಮ್ಮನ್ನು ಕೇಳುತ್ತಿದೆ. ಈಗ ಒಡೆಯ, ನನ್ನನ್ನು ಕರೆದ ಕಾರಣವೇನು? ನನ್ನಿಂದೇನಾಗಬೇಕು? ಈಗ ನೀವದಕ್ಕೆ ಹೇಳುತ್ತಿದ್ದೀರಿ, ಓ ಜೀನಿ, ಓ ನನ್ನ ಮನದ ಭೂತವೇ, ಹೇಳುತ್ತೇನೆ ಕೇಳು. ನನ್ನ ಭವ್ಯ ಭವಿಷ್ಯದ ಜೀವನಕ್ಕೆ ಅಡೆಚಣೆಗಳ ರೂಪದಲ್ಲಿರುವ ನನ್ನ ಗತ ಜನ್ಮಗಳಿಂದ ಹಾಗೂ ನನ್ನ ತಂದೆ ತಾಯಿಗಳ ವಂಶಾವಳಿಗಳಿಂದ ನನ್ನೊಳಗಿನ ವಂಶವಾಹಿನಿಯ ವರ್ಣತಂತುಗಳಲ್ಲಿ ಅದೃಶ್ಯ ರೂಪದಲ್ಲಿ ಹುದುಗಿರುವ ನನ್ನ ಆರೋಗ್ಯ ಸಂಬಂಧಿತ ನನ್ನ ವರ್ತನೆ, ವ್ಯವಹಾರ, ಸಿರಿ ಸಂಪತ್ತು, ಅಭಿವೃದ್ಧಿ, ಯಶಸ್ಸುಗಳಲ್ಲದೆ ನನ್ನ ಕೌಟುಂಬಿಕ ಜೀವನದ ಅಡೆತಡೆ, ನನ್ನ ಸಾಮಾಜಿಕ ಜೀವನದಲ್ಲಿನ ಸಾಮರಸ್ಯ ಕೊರತೆ, ಪ್ರಗತಿ, ಎಲ್ಲದಕ್ಕೂ ಸಂಬಂಧಿಸಿರೋ ಸಂಭವನೀಯ ಅಡೆತಡೆಗಳು, ನನ್ನ ದೇಹದ ಜೀವಕೋಶಗಳಲ್ಲಿ ಜೀನ್ ರೂಪದಲ್ಲಿ 4 ವರ್ಣತಂತು ರೂಪಿಗಳಾಗಿ ಅಡಗಿ ನನ್ನ ಹಣೆಯ ಬರಹಕ್ಕೆ ಕಾರಣೀಭೂತವಾಗಿವೆ. ನೀನು ಆ ಕಾರಣೀಭೂತವಾದ ಅಂಶಗಳನ್ನು ನನಗೆ ತೋರಿಸುತ್ತಾ ಅವುಗಳನ್ನು ಸರಿಪಡಿಸುವ ಭರವಸೆಯನ್ನು ಕೊಡು ಎಂದು ಕೇಳಿದ್ದೀರಿ. ನಿಮ್ಮ ಕೋರಿಕೆಗೆ ಸ್ಪಂದಿಸಿದ ನಿಮ್ಮ ಮನದ ಭೂತ ನಗುನಗುತ್ತಲೇ ತಥಾಸ್ತು, ತಥಾಸ್ತು, ತಥಾಸ್ತು ಎಂದು ಹೇಳ್ತು. ಇದರಿಂದ ನಿಮಗೆ ಸಮಾಧಾನ ಆದರೂ ನೀವು ಆ ಭೂತ ಹೇಗೆ ಮಾಡುತ್ತದೆ ಎನ್ನುವ ಪ್ರಾತ್ಯಕ್ಷಿತೆಯನ್ನು ನೋಡಬೇಕು ಎನ್ನುವ ಇಚ್ಛೆಯಾಯಿತು. ಅದಕ್ಕೆ ನಿಮ್ಮ ಮನದ ಭೂತ, ಆಗಲಿ ಒಡೆಯ, ಅದಕ್ಕೇನಂತೆ, ನಾನು ಈಗಲೇ ನಿಮಗೆ ಆ ಕಾರ್ಯವನ್ನು ಹೇಗೆ ಮಾಡುವೆನೆಂಬುದನ್ನು ತೋರಿಸುತ್ತೇನೆ ಎಂದು ಹೇಳುತ್ತಾ ತನ್ನ ಬಲಗೈಯಲ್ಲಿದ್ದ ಬೆಳಕಿನ ದಂಡದಿಂದ ನಿಮ್ಮ ತಲೆಯನ್ನು ಸ್ಪರ್ಶಿಸಿತು. ಮಾಂತ್ರಿಕ ದಂಡದ ಸ್ಪರ್ಶದಿಂದ ನಿಮ್ಮ ದಿವ್ಯ ಚಕ್ಷು ತೆರೆದು ನೀವೊಂದು ಬೆಳಕಿನ ಬಿಂದುವಾಗಿ ಮಾರ್ಪಟ್ಟಿರಿ. ಮನದ ಭೂತ ಬೆಳಕಿನ ರೂಪವಾಗಿರುವ ನಿಮ್ಮನ್ನು ತನ್ನ ನೆತ್ತಿಯ ಮೇಲೆ ಅಂಟಿಸಿಕೊಂಡಿತು. ಈಗ ನೀವು ಭೂತದ ನೆತ್ತಿಯಲ್ಲಿದ್ದೀರಿ ಹಾಗೂ ಭೂತ ಮಾಡುವ ಎಲ್ಲ ಕಾರ್ಯಗಳನ್ನು ಪ್ರತ್ಯಕ್ಷವಾಗಿ ನೋಡಬಲ್ಲಿರಿ ಹಾಗೂ ಅನುಭವಿಸಬಲ್ಲಿರಿ. ಆ ಶಕ್ತಿ ಈಗ ನಿಮಗೆ ಪ್ರಾಪ್ತಿಯಾಗಿದೆ. ಕ್ಷಣ ಮಾತ್ರದಲ್ಲೇ ಭೂತ ಕಾರ್ಯಾಚರಣೆಗೆ ಇಳಿಯಿತು. ನೋಡುತ್ತಿದ್ದಂತೆಯೇ ನಿಮ್ಮ ಮುಂದೆ ಸುರುಳಿ ರೂಪದ ಪಾವಟಿಕೆಗಳಿಂದ ಕೂಡಿದ ಅತೀ ಉದ್ದನೆಯ ಮಾರ್ಗವೊಂದು ತೆರೆದುಕೊಂಡಿತು.
ನೋಡಿದ ಕೂಡಲೇ ನಿಮ್ಮ ಮನದಲ್ಲಿ ಸ್ಪಷ್ಟವಾಗಿ ಅದು ನಿಮ್ಮೊಳಗಿನ DNA ಒಳಗಿನ ಜೀನ್ ಸರಳಿ ಎಂದು ನಿಮಗೆ ಪೂರ್ಣವಾಗಿ ಅರಿವಾಯಿತು. ಆ ಸಾಲು ಮೆಟ್ಟಿಲುಗಳ ಹಾದಿಯ ಎಡಬಲಗಳಲ್ಲಿ ಕೆಂಪು, ಗುಲಾಬಿ, ಹಸಿರು, ನೀಲಿ ವರ್ಣದ 4 ಬಗೆಯ ಬೆಳಗುವ ಕಾಂತೀಯ ದೀಪಗಳು ಗೋಚರಿಸುತ್ತಿವೆ. ಅವುಗಳಲ್ಲಿ ಕೆಂಪು ವರ್ಣದ ದೀಪ ನಿಮ್ಮ ಸಾಮಾಜಿಕ ಜೀವನದ ಸಂಕೇತ. ಗುಲಾಬಿ ವರ್ಣದ ದೀಪ ನಿಮ್ಮ ಸಾಂಸಾರಿಕ ಜೀವನವನ್ನು ಪ್ರತಿನಿಧಿಸಿದರೆ, ಹಸಿರು ವರ್ಣದ ದೀಪ ನಿಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಿದ್ದಾಗಿದೆ. ನೀಲಿ ವರ್ಣದ ದೀಪ ವೈಯಕ್ತಿಕ ಜೀವನವನ್ನು ಪ್ರತಿನಿಧಿಸುತ್ತದೆ ಎಂಬ ಅರಿವು ಕ್ಷಣ ಮಾತ್ರದಲ್ಲಿ ನಿಮ್ಮಲ್ಲಿ ಮೂಡಿತು. ಈ ನೋಟ ರಸ್ತೆ ಬದಿಯ ಸಾಲು ದೀಪಗಳಂತೆ ಬಹುದೂರಕ್ಕೆ ವಿಸ್ತರಿಸಿರುವುದು ನಿಮಗೆ ಕಾಣುತ್ತಿದೆ. ಈಗ ನಿಮ್ಮ ಮನದ ಭೂತ ನಿಮ್ಮನ್ನು ಆ ಭವಿಷ್ಯ ಪಥದಲ್ಲಿ ಕರೆದೊಯ್ಯುತ್ತಾ ನಿಮ್ಮ ಜೀವನದ ಯಾವ ಯಾವ ಮಜಲುಗಳ ದೀಪ ಬೆಳಗುತ್ತಿಲ್ಲವೋ ಅವುಗಳನ್ನು ತನ್ನ ಕೈಯಲ್ಲಿರುವ ಮಾಂತ್ರಿಕ ದಂಡದಿಂದ ಸ್ಪರ್ಶಿಸುತ್ತಾ ಸಾಗುತ್ತಿದೆ. ಮಾಂತ್ರಿಕ ದಂಡದ ಸ್ಪರ್ಶವಾದ ತಕ್ಷಣ ಆ ಬೆಳಗದ ದೀಪಗಳು ಮತ್ತೆ ಮೊದಲಿನಂತೆ ಬೆಳಗುತ್ತಿವೆ. ಆ ದೀಪಗಳು ಬೆಳಗುತ್ತಿದ್ದಂತೆ ನಿಮ್ಮ ಭವಿಷ್ಯದ ಸಂಭವನೀಯ ಅಡೆತಡೆಗಳೆಲ್ಲ ಮಾಯವಾಗಿ ಜೀವನದ 4 ಆಯಾಮಗಳಲ್ಲಿ ಸ್ಥಿರತೆ, ಸಮತೆ, ಶಾಂತಿ, ಸಮೃದ್ಧಿಗಳು ನೆಲೆಸುತ್ತಿರುವ ಭಾವ ನಿಮ್ಮೆಡೆಗೆ ಹರಿದು ಬರುತ್ತಿದೆ. ಭೂತವೀಗ ಬೆಳಕಿನ ವೇಗದಲ್ಲಿ ನಿಮ್ಮ ಪೂರ್ಣ ಆಯಸ್ಸಿನ ಪಥದಲ್ಲಿ ಸಾಗುತ್ತಾ ಎಡಬಲಗಳಲ್ಲಿ ಬೆಳಗದೆ ನಿಮ್ಮ ಬದುಕಿನ ತಡೆಗೋಡೆಗಳಾಗಿದ್ದ ಕಳಾಹೀನ ವರ್ಣತಂತು ದೀಪಗಳನ್ನು ತನ್ನಲ್ಲಿದ್ದ ಬೆಳಕಿನ ಕೋಲಿನಿಂದ ಸ್ಪರ್ಶಿಸಿ ಮತ್ತೆ ಅವುಗಳು ಬೆಳಗುವಂತೆ ಮಾಡುತ್ತಾ ಸಾಗುತ್ತಿದ್ದಾನೆ ಮತ್ತು ನೀವು ಅದಕ್ಕೆ ಸಾಕ್ಷಿಯಾಗಿದ್ದೀರಿ. ನೋಡುತ್ತಾ ಸಾಗಿದೆ ನಿಮ್ಮ ಈ ವಿಶ್ರಾಂತಿಯ ಮನೋಯಾನ. ಈಗ ನಿಮ್ಮ ಮನದ ಭೂತ ನಿಮ್ಮ ಬದುಕಿನ ಅಂತ್ಯಘಟ್ಟಕ್ಕೆ ಬಂದು ತಲುಪಿದ್ದಾನೆ. ಈ ಅಂತ್ಯಘಟ್ಟಕ್ಕೆ ಬಂದು ತಲುಪಿದ ಕೂಡಲೇ ನಿಮ್ಮಲ್ಲಿ ನನ್ನದು ಶಾಂತಿ, ಸಂತೃಪ್ತಿ, ಸಮಾಧಾನದ ಸಾರ್ಥಕ ಬದುಕು ಎಂಬ ಅರಿವು ಮೂಡುತ್ತಿದೆ. ಆನಂದದ ಭಾವ ಮನಸ್ಸನ್ನಾವರಿಸುತ್ತಿದೆ. ಅಲ್ಲಿಂದಲೇ ಒಮ್ಮೆ ಹಿಂತಿರುಗಿ ನೋಡಿದಾಗ ಪೂರ್ಣವಾಗಿ ಬೆಳಗುತ್ತಿರುವ ನಿಮ್ಮ ಜೀವನ ಪಥ ನಿಮ್ಮ ಮನದ ಕಣ್ಣಿಗೆ ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ಆ ಅದ್ಭುತ ಅನುಭವವನ್ನು ಕಣ್ತುಂಬಿಕೊಳ್ಳುತ್ತಿದ್ದೀರಿ. ಅದೇ ಭಾವದಲ್ಲಿ ಸ್ವಲ್ಪ ಕಾಲ ವಿಹರಿಸಿ, ವಿರಮಿಸಿ, ವಿಶ್ರಮಿಸಿ, ರಿಲ್ಯಾಕ್ಸ್, ರಿಲ್ಯಾಕ್ಸ್. ಈಗ ನಿಮ್ಮ ಮನದ ಭೂತಕ್ಕೆ ವಾಪಸ್ ಹೋಗೋಣ ಎಂದು ಹೇಳಿದಿರಿ. ಅದಕ್ಕದು ಆಯಿತು ಒಡೆಯ ಎನ್ನುತ್ತಾ ಮತ್ತೆ ಬೆಳಕಿನ ವೇಗದಲ್ಲಿ ಮರುಪ್ರಯಾಣ ಆರಂಭಿಸಿತು. ಹೀಗೆ ವಾಪಸ್ಸಾಗುವಾಗ ಮತ್ತೊಮ್ಮೆ
ನಿಮ್ಮ ಜೀವನ ಪಥದ 4 ದೀಪಗಳು ಬೆಳಗುತ್ತಿರುವ ದೃಶ್ಯವನ್ನು ಮನದಲ್ಲಿ ಕಣ್ತುಂಬಿಕೊಳ್ಳುತ್ತಾ ವಾಪಸ್ ಇಂದಿನ ಈ ವಯೋಮಾನದ ಸ್ಥಿತಿಗೆ ಮರಳುತ್ತಿದ್ದೀರಿ. ಈಗ ಮರಳಿದ್ದೀರಿ. ನಿಮ್ಮ ಬದುಕಿನಲ್ಲಿ ಎಲ್ಲವೂ ಸರಿಯಿದೆ. ಇದ್ದ ಅಡೆತಡೆಗಳೆಲ್ಲವೂ ನಿವಾರಣೆಯಾಗಿದೆ. ಈ ಸ್ಪಷ್ಟ ಜ್ಞಾನದರ್ಶನ ನಿಮ್ಮ ಎಲ್ಲ ತಡೆಗಳನ್ನು ನಿವಾರಿಸಿದೆ. ಹೀಗೆ ನಿಮ್ಮನ್ನು ಪ್ರಸ್ತುತ ಕಾಲಮಾನಕ್ಕೆ ವಾಪಸ್ ತಂದು ನಿಲ್ಲಿಸಿದ ನಿಮ್ಮ ಮನದ ಭೂತ ಸೂಕ್ಷ್ಮ ರೂಪಿಯಾಗಿ ತನ್ನ ನೆತ್ತಿಯಲ್ಲಿದ್ದ ನಿಮ್ಮನ್ನು ನಿಮ್ಮ ಇಚ್ಛೆಯಂತೆ ನಿಮ್ಮ ಮೈ ಮನಗಳೊಳಗೆ ಸೇರಿಸಿದ್ದಾನೆ. ಮೈ ಮನಗಳೊಳಗೆ ಪ್ರವೇಶಿಸಿದ ನಿಮ್ಮಲ್ಲಿ ಸಂಪೂರ್ಣ ಬದಲಾವಣೆಗಳ ಅರಿವು ಅನುಭವಕ್ಕೆ ಬರುತ್ತಿದೆ. ನಿಮ್ಮಲ್ಲೀಗ ಭವಿಷ್ಯದೆಡೆಗೆ ಅಪಾರವಾದ ಭರವಸೆ ಇದೆ. ನಿಮ್ಮ ಜೀವನ ಈಗ ಸ್ವರ್ಗಮಯವಾಗಿದೆ. ಈ ಸ್ವರ್ಗಮಯ ಜೀವನದಲ್ಲಿ ನಿಮಗೆ ಬೇಕೆನ್ನುವ ಅವಶ್ಯಕವಿರುವ ಎಲ್ಲ ಸುಖ ಸಾಧನಗಳು ಸೃಷ್ಟಿಯಾಗಿವೆ. ಅತ್ಯಂತ ಆಳ ಕೃತಜ್ಞ ಭಾವದಿಂದ ಭೂತಕ್ಕೆ ನಮಸ್ಕರಿಸಿದಿರಿ. ಭೂತವೂ ನಮಸ್ಕರಿಸಿತು. ನಾನು ಕರೆದಾಗ ಬರಬೇಕೆನ್ನುವ ಬೇಡಿಕೆ ಇಟ್ಟಿರಿ. ಅದಕ್ಕದು ತಥಾಸ್ತು 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 ಎಂದು ಹೇಳಿತು. ಹೀಗೆ ಹೇಳಿದ ಭೂತ ಅಲ್ಲಿಂದ ಮರೆಯಾಯಿತು, ಮಾಯವಾಯಿತು. ನಿಮ್ಮ ಮನದಲ್ಲೀಗ ಸಂತೃಪ್ತಿಯ ಭಾವನೆ ನೆಲೆಸಿದೆ. ದೇಹದಲ್ಲೀಗ ಪೂರ್ಣ ಆರೋಗ್ಯದ, ಪೂರ್ಣ ಅರಿವಿನ ಭಾವನೆ ನೆಲೆಸಿದೆ. ಇದೇ ಭಾವನೆಯಲ್ಲಿ ಸ್ವಲ್ಪ ಕಾಲ ವಿರಮಿಸಿ ರಿಲ್ಯಾಕ್ಸ್ ರಿಲ್ಯಾಕ್ಸ್. ನಾವೀಗ ಮನೋಯಾನದಿಂದ ಜಾಗೃತ ಮನಸ್ಥಿತಿಗೆ ವಾಪಸ್ಸಾಗೋಣ. ನಾನು 5 ರಿಂದ 1 ಸಂಖ್ಯೆಗಳನ್ನು ಎಣಿಸುತ್ತೇನೆ. ನೀವು ನಿಧಾನವಾಗಿ ಪೂರ್ಣ ಎಚ್ಚರದ ಸ್ಥಿತಿಗೆ ಆರೋಗ್ಯಪೂರ್ಣರಾಗಿ ಮರಳುತ್ತೀರಿ. ಎಚ್ಚರಗೊಂಡಾಗ ನಿಮ್ಮಲ್ಲಿ ಹಗುರತೆ, ಲವಲವಿಕೆ, ಹೊಸತನ, ಭರವಸೆಗಳ ಅರಿವು ನಿಮಗಾಗಲಿದೆ. ನಿಮ್ಮ ಪ್ರಸ್ತುತ ಮತ್ತು ಭವಿಷ್ಯದ ಎಲ್ಲ ಅಡೆತಡೆಗಳು ನಿವಾರಣೆಯಾಗಿ ನಿಮ್ಮಲ್ಲಿ ಸುಖ ಸಮೃದ್ಧಿ, ಆತ್ಮವಿಶ್ವಾಸ ವೃದ್ಧಿಯಾಗಿ ಸಂತೃಪ್ತ ಜೀವನ ನಿಮ್ಮದಾಗಲಿದೆ. 1. ನಿಮ್ಮ ಮನಸ್ಸು ನಿಧಾನವಾಗಿ ಜಾಗೃತ ಸ್ಥಿತಿಗೆ ಮರಳುತ್ತಿದೆ. 2. ನಿಧಾನವಾಗಿ ನಿಮ್ಮ ಹೊರಮನಸ್ಸಿನ ಕಡೆ ಮರಳುತ್ತಿದ್ದೀರಿ. 3. ಹೆಚ್ಚು ಉಲ್ಲಾಸದ, ಉತ್ಸಾಹದ ಭಾವನೆಗಳಿಂದ ಹೊರಬರುತ್ತಿದ್ದೀರಿ. 4. ನಿಮ್ಮ ದೇಹ ಮನಸ್ಸುಗಳು ಹಗುರ ಹಾಗೂ ಅರಿವಿನ ಭಾವನೆಗಳಿಂದ ಕೂಡಿವೆ.
ಒಮ್ಮೆ ಆಳವಾಗಿ ಉಸಿರನ್ನು ಒಳ ತೆಗೆದುಕೊಳ್ಳಿ. ಈಗ ನಿಧಾನವಾಗಿ ಉಸಿರನ್ನು ಹೊರ ಹಾಕಿ. 5 ನಿಮ್ಮ ಎರಡೂ ಹಸ್ತಗಳನ್ನು ಪರಸ್ಪರ ಉಜ್ಜಿ ಹಸ್ತಗಳಿಂದ ಹೊರಹೊಮ್ಮಿದ ಶಾಖದಿಂದ ನಿಮ್ಮ ಕಣ್ಣುಗಳನ್ನು ಹಾಗೂ ಮುಖವನ್ನು ಸ್ಪರ್ಶಿಸುತ್ತಾ ನಿಧಾನವಾಗಿ ಪ್ರಫುಲ್ಲಿತರಾಗಿ ಕಣ್ಣುಗಳನ್ನು ತೆರೆದು ಎಚ್ಚರಗೊಳ್ಳಿ. ಗಾಡ್ ಬ್ಲೆಸ್ ಯು.